ರಾಕಿಂಗ್ ಸ್ಟಾರ್, ಪ್ಯಾನ್ ಇಂಡಿಯಾ ಹೀರೋ, ಪ್ಯಾನ್ ವರ್ಲ್ಡ್ ಸ್ಟಾರ್ ಹೀಗೆ ಅನೇಕ ಹೆಸರುಗಳಿಂದ ಯಶ್ ಅವರನ್ನ ಕರೆಯಲಾಗುತ್ತೆ. ಸಕ್ಸಸ್ ಜೊತೆಗೆ ತನ್ನ ಮಾರುಕಟ್ಟೆಯನ್ನ ರಾಜ್ಯ, ದೇಶ ಬಳಿಕ ವಿದೇಶದವರೆಗೂ ವಿಸ್ತರಿಸಿಕೊಂಡಿರುವ ಕನ್ನಡದ ಸ್ಟಾರ್ ಯಶ್. ಇಂದು ಯಶ್ ಸ್ಯಾಂಡಲ್ವುಡ್ಗೆ ಮಾತ್ರವಲ್ಲದೆ ಭಾರತೀಯ ಸಿನಿಮಾ ರಂಗದ ಸ್ಟಾರ್. ಇಡೀ ದೇಶ ಯಶ್ ಅವರನ್ನ ಗಮನಿಸುತ್ತೆ, ಅವರ ಸಿನಿಮಾಗಾಗಿ ಎದುರು ನೋಡುತ್ತಿದೆ. ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಕಿರುತೆರೆಯಿಂದ ಪ್ರಾರಂಭವಾದ ಯಶ್ ಬಣ್ಣದ ಲೋಕದ ಪಯಣ ಇವತ್ತು ಟಾಕ್ಸಿಕ್ ರಾಮಾಯಣದವರೆಗೂ ಯಶಸ್ವಿಯಾಗಿ ಸಾಗುತ್ತಿದೆ. ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾವರೆಗೂ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತವಾಗಿದ್ದ ಯಶ್ ಕೆಜಿಎಫ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ದೊಡ್ಡ ಸ್ಟಾರ್ ಆಗಿ ಹೊರಹೊಮ್ಮಿದರು. ಕೆಜಿಎಫ್ ಪಾರ್ಟ್ 1 ಹಾಗೂ ಪಾರ್ಟ್ 2 ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಯಶ್ ಯಾರು ಎಂಬುದು ಇಡೀ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಿತು. ರಾಕಿ ಬಾಯ್ ಆಗಿ ಅಭಿಮಾನಿಗಳ ಹೃದಯ ಗೆಲ್ಲುವ ಜೊತೆಗೆ ತನ್ನ ಮಾರುಕಟ್ಟೆಯನ್ನ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿಕೊಂಡರು ಯಶ್. ಕೆಜಿಎಫ್ ಪಾರ್ಟ್ 2 ರಿಲೀಸ್ ಆದ ಬಳಿಕ ಯಶ್ ಮುಂದಿನ ಸಿನಿಮಾ ಯಾವುದು ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿತ್ತು. ವರ್ಷದ ಬಳಿಕ ಯಶ್ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಮಾಡುವ ಮೂಲಕ ಅಭಿಮಾನಿಗಳ ಕುತೂಹಲಕ್ಕೆ ತೆರೆ ಎಳೆದರು. ಆದರೆ ಆ ನಡುವೆ ರಾಕಿ ಬಾಯ್ ಸಾಕಷ್ಟು ಸಿನಿಮಾಗಳನ್ನ ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಹಾಗಂತ ಯಶ್ ರಿಜೆಕ್ಟ್ ಮಾಡಿದ ಸಿನಿಮಾಗಳು ಸೂಪರ್ ಸಕ್ಸಸ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡೆದಿಲ್ಲ. ಒಂದು ಸಿನಿಮಾವನ್ನ ಆಯ್ಕೆ ಮಾಡಿಕೊಳ್ಳುವಾಗ ರಾಕಿಂಗ್ ಸ್ಟಾರ್ ಸಿಕ್ಕಾಪಟ್ಟೆ ಯೋಚಿಸಿ ಅಳೆದು ತೂಗಿ ಸೆಲೆಕ್ಟ್ ಮಾಡ್ತಾರೆ. ಹಾಗಿರುವಾಗ ದೊಡ್ಡ ಬಜೆಟ್ ಸಿನಿಮಾ ಅಂತೆಲ್ಲ ಅಷ್ಟು ಸುಲಭಕ್ಕೆ ಒಪ್ಪಿಕೊಳ್ಳಲು ಸಾಧ್ಯನೇ ಇಲ್ಲ. ಅಂದಹಾಗೆ ಯಶ್ ರಿಜೆಕ್ಟ್ ಮಾಡಿದ ಸಿನಿಮಾಗಳ ಲಿಸ್ಟ್ ನಲ್ಲಿ ಬಾಲಿವುಡ್ ನ ಲಾಲ್ ಕಪ್ತಾನ್ ಸಿನಿಮಾ ಕೂಡ ಒಂದು. ನವದೀಪ್ ಸಿಂಗ್ ನಿರ್ದೇಶನ ಮಾಡಿರುವ ಸಿನಿಮಾವಿದು. ಆದರೆ ಯಶ್ ಅವರಿಗೆ ಈ ಸಿನಿಮಾ ಇಷ್ಟವಾಗದೆ ರಿಜೆಕ್ಟ್ ಮಾಡಿದ್ದರು. ಬಳಿಕ ಯಶ್ ಆಫರ್ ಬಾಲಿವುಡ್ ನ ಖ್ಯಾತ ನಟ ಸೈಫ್ ಅಲಿ ಖಾನ್ ಅವರಿಗೆ ಹೋಯಿತು. ಲಾಲ್ ಕಪ್ತಾನ್ ಸಿನಿಮಾದಲ್ಲಿ ನಾಯಕನಾಗಿ ಸೈಫ್ ಕಾಣಿಸಿಕೊಂಡರು. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೀನಾಯ ಸೋಲು ಕಂಡಿತು. ಇನ್ನು ತೆಲುಗಿನ ಖ್ಯಾತ ನಿರ್ದೇಶಕ ಪುರಿ ಜಗನ್ನಾಥ್ ರಾಕಿಂಗ್ ಸ್ಟಾರ್ ಅವರಿಗೆ ಸಿನಿಮಾ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟರು. ವಿಜಯ್ ದೇವರಕೊಂಡ ನಟಿಸಿ ದೊಡ್ಡ ಮಟ್ಟದಲ್ಲಿ ಸೋತ ಲೈಕರ್ ಸಿನಿಮಾ ಮೊದಲು ಯಶ್ ಅವರಿಗೆ ಕತೆ ಹೇಳಿದ್ದರು ಪುರಿ ಜಗನ್ನಾಥ್. ಆದರೆ ಯಶ್ ಅವರಿಗೆ ಇಷ್ಟವಾಗದ ಕಾರಣ ಲೈಕರ್ ಸಿನಿಮಾವನ್ನ ರಿಜೆಕ್ಟ್ ಮಾಡಿದ್ದರು. ಬಳಿಕ ವಿಜಯ್ ದೇವರಕೊಂಡ ಹೀರೋ ಆಗಿ ಸೆಲೆಕ್ಟ್ ಆದರು. ಲೈಕರ್ ಸಿನಿಮಾ ಮಾಡುವಾಗಲೇ ಪುರಿ ಜಗನ್ನಾಥ್ ಮತ್ತೊಂದು ಸಿನಿಮಾ ಕೂಡ ಅನೌನ್ಸ್ ಮಾಡಿದರು. ಅದೇ ಜನಗಣಮನ. ಆ ಸಿನಿಮಾಗೂ ಯಶ್ ಅವರೇ ಹೀರೋ ಆಗಬೇಕು ಎನ್ನುವುದು ಪುರಿ ಜಗನ್ನಾಥ್ ಅವರ ಆಸೆಯಾಗಿತ್ತು. ಆದರೆ ಅದು ಕೂಡ ಸಾಧ್ಯವಾಗಿಲ್ಲ. ಯಾಕಂದರೆ ಆ ಸಿನಿಮಾವನ್ನು ಸಹ ಯಶ್ ರಿಜೆಕ್ಟ್ ಮಾಡಿದರು. ದೊಡ್ಡ ಹಿಟ್ ಸಿನಿಮಾಗಳನ್ನ ನೀಡಿದ್ದ ಪುರಿ ಜಗನ್ನಾಥ್ ಅವರ ಕಥೆಯನ್ನೇ ತಿರಸ್ಕರಿಸಿದ್ದರು. ಬಳಿಕ ವಿಜಯ್ ದೇವರಕೊಂಡ ಅವರ ಲೈಕರ್ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಹೊಡೆತ ತಿಂದರು ಪುರಿ ಜಗನ್ನಾಥ್. ಲೈಕರ್ ಸಿನಿಮಾ ಹೀನಾಯವಾಗಿ ಸೋಲು ಕಂಡಿತು. ಅಲ್ಲಿವರೆಗೂ ಪುರಿ ಜಗನ್ನಾಥ್ ಸಿನಿಮಾಗಳು ಅಂದರೆ ಸಿನಿಮಾ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದರು. ಆದರೆ ಆ ಸಿನಿಮಾ ಬಳಿಕ ಪುರಿ ಜಗನ್ನಾಥ್ ಮೇಲಿದ್ದ ನಿರೀಕ್ಷೆ ಮತ್ತು ನಂಬಿಕೆ ಎರಡನ್ನ ಕಳೆದುಕೊಂಡರು ಅಭಿಮಾನಿಗಳು. ಲೈಕರ್ ಸಿನಿಮಾ ಬಳಿಕ ಜನಗಣಮನ ಮಾಡಬೇಕಿದ್ದ ಪುರಿ ಜಗನ್ನಾಥ್ ಇದೀಗ ಆ ಸಿನಿಮಾವನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಯಶ್ ರಿಜೆಕ್ಟ್ ಮಾಡಿದ ಬಳಿಕ ಪುರಿ ಜಗನ್ನಾಥ್ ಲೈಕರ್ ಹೀರೋ ವಿಜಯ್ ದೇವರಕೊಂಡ ಅವರನ್ನೇ ಹೀರೋ ಆಗಿ ಆಯ್ಕೆ ಮಾಡಿಕೊಂಡರು. ಆದರೆ ಲೈಗರ್ ಸೋಲಿನ ಬಳಿಕ ವಿಜಯ್ ದೇವರಕೊಂಡ ಕೂಡ ಸೈಲೆಂಟ್ ಆದರು. ಇದೀಗ ಜನಗಣಮನ ಸಿನಿಮಾ ಕೂಡ ಪ್ರಾರಂಭದಲ್ಲೇ ನಿಂತು ಹೋಗಿದೆ. ಯಶ್ ರಿಜೆಕ್ಟ್ ಮಾಡಿದ ಮತ್ತೊಂದು ದೊಡ್ಡ ಬಜೆಟ್ನ ಸಿನಿಮಾವೆಂದರೆ ಬ್ರಹ್ಮಾಸ್ತ್ರ. ಈ ಸಿನಿಮಾ ಕೂಡ 2 ಭಾಗದಲ್ಲಿ ತಯಾರಾಗುತ್ತಿರುವ ಸಿನಿಮಾ. ಈಗಾಗಲೇ ಪಾರ್ಟ್ 1 ರಿಲೀಸ್ ಆಗಿದೆ. ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ಪಾರ್ಟ್ 1 ರಲ್ಲಿ ಮಿಂಚಿದ್ದಾರೆ. ಪಾರ್ಟ್ 2 ನಲ್ಲಿ ನಟಿಸಲು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಅಪ್ರೋಚ್ ಮಾಡಲಾಗಿತ್ತು. ಆದರೆ ಯಶ್ ಬ್ರಹ್ಮಾಸ್ತ್ರ ಸಿನಿಮಾದಲ್ಲೂ ನಟಿಸಲು ಒಪ್ಪಿಕೊಂಡಿಲ್ಲ. ಅಷ್ಟಕ್ಕೂ ಮೊದಲ ಭಾಗ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿಲ್ಲ. ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟುಹಾಕಿದ್ದ ಸಿನಿಮಾ ಅದಾಗಿತ್ತು. ಆದರೆ ಆ ನಿರೀಕ್ಷೆ ಮಟ್ಟ ಮುಟ್ಟುವಲ್ಲಿ ಬ್ರಹ್ಮಾಸ್ತ್ರ ಸಿನಿಮಾ ಕೂಡ ವಿಫಲವಾಯಿತು. ಹಾಗಾಗಿ ಪಾರ್ಟ್ 2 ಮೇಲಿದ್ದ ನಿರೀಕ್ಷೆ ಕೂಡ ಅಭಿಮಾನಿಗಳು ಕಳೆದುಕೊಂಡರು. ಸಿನಿಮಾ ರಿಲೀಸ್ ಆಗಿ 2-3 ವರ್ಷವಾದರೂ ಪಾರ್ಟ್ 2 ಕೂಡ ಇನ್ನೂ ಸೆಟ್ ಏರಿಲ್ಲ. ಹಾಗಾಗಿ ಪಾರ್ಟ್ 2 ಬರುವುದು ಕೂಡ ಅನುಮಾನವಾಗಿದೆ. ಕೆಜಿಎಫ್ 2 ರಿಲೀಸ್ ಆದ ಬಳಿಕ ಯಶ್ ರಿಜೆಕ್ಟ್ ಮಾಡಿದ ಮತ್ತೊಂದು ಸಿನಿಮಾವೆಂದರೆ ತಮಿಳಿನ ಖ್ಯಾತ ನಿರ್ದೇಶಕ ಶಂಕರ್ ಅವರ ಸಿನಿಮಾ. ಶಂಕರ್ ಜೊತೆ ಸಿನಿಮಾ ಮಾಡಲು ಸ್ಟಾರ್ ಕಲಾವಿದರು ಸಹ ಕಾತರದಿಂದ ಕಾಯುತ್ತಿರುತ್ತಾರೆ. ಆದರೆ ಯಶ್ ನಿರ್ದೇಶಕ ಶಂಕರ್ ಸಿನಿಮಾವನ್ನ ಸಹ ರಿಜೆಕ್ಟ್ ಮಾಡಿದರು. ಈ ನಡುವೆ ಕನ್ನಡದ ನಿರ್ದೇಶಕ ಮಫ್ತಿ ಖ್ಯಾತಿಯ ನರ್ತನ್ ಜೊತೆಯೂ ಸಿನಿಮಾ ಮಾಡುತ್ತಿದ್ದಾರೆ ಎನ್ನುವ ಸುದ್ದಿ ದಟ್ಟವಾಗಿತ್ತು. ಆದರೆ ನರ್ತನ್ ಅವರ ಕತೆ ಕೂಡ ಯಶ್ ಅವರಿಗೆ ಇಷ್ಟವಾಗದೆ ಸಿನಿಮಾ ರಿಜೆಕ್ಟ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಒಟ್ನಲ್ಲಿ ರಾಕಿ ಬಾಯ್ ರಿಜೆಕ್ಟ್ ಮಾಡಿದ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲೂ ಕಮಾಲ್ ಮಾಡಿಲ್ಲ. ಯಶ್ ಸಿನಿಮಾಗಳ ಆಯ್ಕೆಯ ಲೆಕ್ಕಾಚಾರ ಕೂಡ ಯಾವಾಗ್ಲೂ ಮಿಸ್ ಆಗಿಲ್ಲ ಎನ್ನುವುದಕ್ಕೆ ಈಗಾಗಲೇ ರಿಜೆಕ್ಟ್ ಮಾಡಿರುವ ಸಿನಿಮಾಗಳೇ ಎಕ್ಸಾಂಪಲ್.